ನಮ್ಮ ಆನೇಕಲ್ ಎಎಸ್ಪಿ ಆಟದ ಮೈದಾನದಲ್ಲಿ ಯುವ ಕಾಂಗ್ರೆಸ್ನ ವತಿಯಿಂದ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಉಪಾಧ್ಯಕ್ಷರು ಆತ್ಮೀಯ ಸ್ನೇಹಿತರಾದಂಥ ಮನೋಹರ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಆನೇಕಲ್ ಟೌನ್ನ ಯುವ ಕಾಂಗ್ರೆಸ್ನ ನನ್ನ ಆತ್ಮೀಯ ಸ್ನೇಹಿತನ ಮಗ ಸೂರಿ ಇವರ ಒಂದು ಸಾರಥ್ಯದಲ್ಲಿ ಯುವಜನೋತ್ಸವ ಅಂತೇಳಿ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಈ ಒಂದು ನೃತ್ಯಕ್ಕೆ ರಾಜ್ಯದ ನುರಿತ ನೃತ್ಯ ಕಲಾವಿದರು ಹಾಗೂ ಹಾಸ್ಯ ಕಲಾವಿದರು ಮತ್ತೆ ನಾವೇನು 3 ತಿಂಗಳಿಂದ ನಾವು ಶಿವಣ್ಣ ಅವ್ರ ಬರ್ತ್ಡೇ ಮಾಡಿದ್ವಿ, ಆ ಮಟ್ಟಕ್ಕೆ ನಾವು ಇವತ್ತು ಸ್ಟೇಜನ್ನು ಹಾಕಿಸಿ ಆ ಒಂದು ಕಾರ್ಯಕ್ರಮ ರೀತಿಯೇ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಾಗಿ ನಮ್ಮ ಆನೇಕಲ್ ಶಾಸಕರಾದಂಥ ಶಿವಣ್ಣನವರು, ಉಸ್ಕೂರು ಮದ್ದೂರಣ್ಣನವರು, CR ಮನೋಹರ್ ಅವರು ಮತ್ತೆ ಅನೇಕ ಗಣ್ಯರು ಆಗಮಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ಬೇಕಂತ ಕೇಳ್ಕೊಳ್ತೇವೆ. ಹಂಗಾಗಿ ನಾಳೆ ಅದ್ಭುತವಾದಂಥ ಒಂದು ಕಲಾವಿದರು ಬರ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬ ಸಮೇತ ಬಂದು ನೋಡುವಂಥ ಕಾರ್ಯಕ್ರಮ ಇದು. ನಿಮಗೋಸ್ಕರ ನಾವು ಏರ್ಪಡಿಸಿದ್ದೇವೆ. ದಯಮಾಡಿ ಧನ್ವೀರ್ ಅವರು ಬರ್ತಾರೆ, ಮತ್ತೆ ದರ್ಶನ್ ರವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅದರಿಂದ ನಮ್ಮ ಯುವ ನಾಯಕರಾದಂಥ ಯುವರಾಜ ನಲ್ಪಾಡ್ರವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ದಯಮಾಡಿ ಎಲ್ಲ ಯುವಕರು ಮತ್ತೆ ಕುಟುಂಬಸ್ಥರು ಎಲ್ಲ ಬಂದು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ದಕ್ಷಿಣ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಈ ಒಂದು ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಯನ್ನ ನಾವು ದಿನಾಂಕ 26 ಅಂದ್ರೆ ನಾಳೆ ಭಾನುವಾರ ಸಂಜೆ 6 ಗಂಟೆಗೆ ಪ್ರಾರಂಭವಾಗ್ತದೆ. ಆದಷ್ಟು ಹೆಚ್ಚಿನ ತಂಡಗಳು ತುಂಬಾ ಎಲ್ಲ ನಾನಾ ಜಿಲ್ಲೆಗಳಿಂದ ಬಂದಿದೆ, ಪಕ್ಕದ ಒಂದು ರಾಜ್ಯದಿಂದ ಬಂದಿದ್ದಾರೆ. ಹಾಗೆ ನಮ್ಮ ಆನೇಕಲ್ಲಿಂದ ಹೆಚ್ಚಿನ ತಂಡಗಳು ಬರಲಿ. ಯಾಕಂತಂದ್ರೆ ಇವತ್ತು ಕೊನೆ ದಿನಾಂಕ ಆಗಿರ್ತದೆ. ಯಾರಾದ್ರೂ ಹೆಸರು ಕೊಡದೇ ಇದ್ದವರು ಕೂಡ ಈ ಒಂದು ನೋಂದಾಯಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಟ ಧನ್ವೀರ್ ಅವರು ಬರ್ತಾ ಇದ್ದಾರೆ. ಹಾಗೆ ನಮ್ಮ ಕಾಮಿಡಿ ಕಿಲಾಡಿ ಚಂದ್ರಪ್ರಭು ಅವರು, ಮತ್ತೆ ನಮ್ಮ ಬಿಗ್ ಬಾಸ್ ವಿನೋದ್ ಗೊಬ್ಬರಗಾಲ್ ಅವರು, ಮತ್ತೆ ನಮ್ಮ ದೀಪಿಕಾ ಅವರು, ಮತ್ತೆ ಸೀರುಂಡೆ ರಘು ಅವರು ಬರ್ತಾ ಇದ್ದಾರೆ. ವಿಶೇಷವಾಗಿ ಈ ಒಂದು ನಮ್ಮ ನಿರೂಪಕಿಯಾಗಿ ನಮ್ಮ ಚೈತ್ರ ವಾಸುದೇವನ್ ಅವರು ಬರ್ತಾ ಇದ್ದಾರೆ. ಹಾಗೆ ಇವು ನನ್ನ ಅಣ್ಣ ಜನಪ್ರಿಯ ಒಂದು ಯುವ ನಾಯಕರು ನನ್ನ ನಲ್ಪಾಡಣ್ಣವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. ತುಂಬಾ ಸಂತೋಷದ ವಿಷಯ. ಹಾಗೆ ಈ ಒಂದು ನಮ್ಮ ತಾಲೂಕಿನ ಎಲ್ಲ ಗಣ್ಯರು, ಜನಪ್ರಿಯ ಶಾಸಕರಾದ ಬಿ ಶಿವಣ್ಣ ಅವರು ಹಾಗೂ ನಮ್ಮ ಉಲ್ಲಾಸ್ರವರು, ಮತ್ತೆ ನಮ್ಮ ಮದ್ದೂರಣ್ಣವರು, ಮತ್ತೆ ನಮ್ಮ ಹರೀಶ್ ಅಣ್ಣು, ನಮ್ಮ BP ರಮೇಶ್ ಅಣ್ಣು, ಕೃಷ್ಣಮೂರ್ತಿ ಅಣ್ಣು, ಶಿವರಾಮಣ್ಣವರು ಎಲ್ಲರೂ ಈ ಭಾಗದಾಗ ನಮ್ಮ ಸುಬ್ಬಣ್ಣವರು ಸಹ ಎಲ್ಲರೂ ಕೂಡ ನಮ್ಗೆ ಬೆನ್ನೆಲುಬಾಗಿ ನಿಂತು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಕೆ ಅವರು ನಮ್ಮ ಹಿಂದೆ ಇದ್ದಾರೆ. ಹಾಗೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ಮುಖ್ಯವಾಗಿ ಜಡ್ಜ್ಗಳಾಗಿ ನಮ್ಮ ತಾಲೂಕಿನ ನಮ್ಮ ನರಸಿಂಹಣ್ಣವರು ಇದ್ದಾರೆ. ಯಾಕಂದ್ರೆ ಹಿರಿಯರು ಅವರು ಡ್ಯಾನ್ಸ್ ಅಲ್ಲಿ ಅವರೊಬ್ರು ಇದ್ದಾರೆ. ಮತ್ತೆ ನಮ್ಮ ಸದ್ವಿನ್ ಅಂತಿದ್ದಾರೆ, 2 ಬಾರಿ ಚಾಂಪಿಯನ್ ಆಗಿದ್ದಾರೆ ಡ್ಯಾನ್ಸ್ ಅಲ್ಲಿ. ಮತ್ತೆ ನಮ್ಮ ಇವರು ನುರಿತ ತಂಡಗಳೆಲ್ಲ ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಈ ಒಂದು ಆಗಮಿಸಿ ಫ್ಯಾಮಿಲಿ ಕುಟುಂಬ ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಆನೇಕಲ್ ತಾಲೂಕಿನಲ್ಲಿ ನಮ್ಮ ಎಲ್ ಮನೋಹರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ರಾಜಮನಹಳ್ಳಿ ಎಲ್ ಮನೋಹರ್ ಅವರು ಯುವ ಕಾಂಗ್ರೆಸ್ನ ರಾಜ್ಯ ನಾಯಕರು ಅಂತ ಹೇಳ್ಬೋದು ಅವ್ರನ್ನ. ಸೊ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ಸೂರ್ಯ ಅವ್ರ ಸಂಗಡಿಗೆ ಅನೇಕ ಸ್ನೇಹಿತರ ಒಂದು ಸಹಕಾರದೊಂದಿಗೆ ಈ ಒಂದು ಯುವ ಜನೋತ್ಸವ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಯನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ. ನೀವೆಲ್ಲ ನೋಡಿರ್ತಕ್ಕದ್ದು. ಒಂದು ದಿವಸ ಮುಂಚಿತವಾಗಿಯೇ ಇದೆಲ್ಲ ನೋಡ್ತಾ ಇದ್ರೆ 2ನೇ ಆನೇಕಲ್ ದಸರಾ ಹಬ್ಬ ಅಂತ ಹೇಳ್ಬೋದು. ಆ ಥರ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮ್ಮ ಮನೋಹರು ಆಂಡ್ ಟೀಮು. ಅವರಿಗೆ ಮೊದಲನೇದಾಗಿ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ನಾಳೆ ಎಲ್ಲರೂ ಸಹ ಅನೇಕ ರಾಜಕಾರಣಿಗಳು, ಚಲನಚಿತ್ರ ನಟರು ಹಾಗೂ ಸರಿಗಮ್ಮಪ್ಪ ಒಂದು ಏನಿದೆ ಚಂದ್ರ ಆಗ್ಬೋದು, ಚಂದ್ರಪ್ರಭಾ ಆಗ್ಬೋದು, ಇನ್ನೂ ಅನೇಕ ಹಾಸ್ಯ ಕಲಾವಿದರು ಸಹ ಭಾಗವಹಿಸ್ತಾ ಇದ್ದಾರೆ. ನಮ್ಮ ತಾಲೂಕಿನಾದಂತಹ ಎಲ್ಲ ಜನಗಳು ಬಂದು ಎಲ್ಲ ಪಕ್ಷಾತೀತವಾಗಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ನಾಳೆ ಸಂಜೆ ಒಂದು 7 ಗಂಟೆಗೆ ಬಹುಶಃ ಸ್ಟಾರ್ಟ್ ಆಗ್ಬೋದು ಕಾರ್ಯಕ್ರಮ. 7 ಗಂಟೆಯಿಂದ ಒಂದು 10 ಗಂಟೆ ತನಕ ನಡೀಬೋದು. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೇನೆ. ಧನ್ಯವಾದ. ಬೆಂಗಳೂರು ದಕ್ಷಿಣ ಜಿಲ್ಲಾ ಉಪಾಧ್ಯಕ್ಷರು ಎಲ್ ಮನೋಹರನ ನೇತೃತ್ವದಲ್ಲಿ ಮೊದಲನೇ ಬಾರಿಗೆ ಯುವ ಕಾಂಗ್ರೆಸ್ ತಂಡ ವತಿಯಿಂದ ಯುವ ಜನೋತ್ಸವ ಕಾರ್ಯಕ್ರಮ ಮತ್ತು ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆ ಕಾರ್ಯಕ್ರಮವನ್ನು ASB ಮೈದಾನದಲ್ಲಿ ದಿನಾಂಕ 26/4/2026 ಹಮ್ಮಿಕೊಂಡಿದ್ದೇವೆ. ಮುಖ್ಯ ಅತಿಥಿಗಳಾಗಿ ನಮ್ಮ B ಶಿವಣ್ಣನವರು ಮತ್ತು ನಲ್ಪಾಡಣ್ಣನವರು ಮತ್ತೆ ಶೋಕ್ದಾರ್ ಧನ್ವೀರ್ ಅಣ್ಣನವರು, ಹಲವಾರು ನಟರು ಮತ್ತೆ ದರ್ಶನ್ ಅವರ ಧರ್ಮಪತಿ ವಿಜಯಲಕ್ಷ್ಮಿ ಅವರು ಬರ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಎಲ್ಲ ಆನೇಕಲ್ ತಾಲೂಕಿನ ಜನತೆ ಬಂದು
ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಮತ್ತೆ ನಮಗೆ ಸಹಕಾರ ಮಾಡಿದಂತ ಎಲ್ಲ ಕಾಂಗ್ರೆಸ್ ಮುಖಂಡರು ನಾಯಕರಿಗೆ ಧನ್ಯವಾದಗಳನ್ನ ತಿಳಿಸ್ತೇವೆ.